ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆಯ ದತ್ತ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ ರಂಗನಾಥ್ ಸರ್ಗೂ ಸಹ ಧನ್ಯವಾದಗಳು. ಹಾಗೆ ನನ್ನ ಧ್ಯಾನ ಮಾರ್ಗಕ್ಕೆ ಕೊಂಡೊಯ್ದಂತಹ ನನ್ನ ಪ್ರೀತಿಯ ಚಿಕ್ಕಮ್ಮ ವಿಜಯಲಕ್ಷ್ಮಿ ಅವ್ರಿಗೂ ಸಹ ಅನಂತ ಅನಂತ ಧನ್ಯವಾದಗಳು. ವಿಶೇಷವಾಗಿ ನನ್ನ ಅತ್ತೆ ಮಾವನಿಗೂ ಹಾಗೆ ನನ್ನ ತಂದೆ ತಾಯಿಗಳಿಗೂ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಹಾಗೆ ನಾನು ಇವತ್ತು ಸಮಗ್ರ ಜೀವನ ಶೈಲಿಯಲ್ಲಿ 15 ನಿಮಿಷಗಳ ಕಾಲದಲ್ಲಿ ನಾನು ಮಹಾಭಾಗ್ಯ ಎಂಬ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ನೀಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆ ಅಂತಂದ್ರೆ ಇಲ್ಲಿ 2011ರಲ್ಲಿ ಪತ್ರಿಜಿಯವರು ಧ್ಯಾನ ಕಸ್ತೂರಿ ಎಂಬ ಪುಸ್ತಕದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಇದ್ದೆ. ಅದ್ರ ಬಗ್ಗೆನೆ ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಮನುಷ್ಯನಿಗೆ ಶಾರೀರಿಕ ಆರೋಗ್ಯವೇ ಮಹಾಭಾಗ್ಯ. ಮನುಷ್ಯನಿಗೆ ಮಾನಸಿಕ ಪ್ರಶಾಂತತೆಯೇ ಮಹಾಭಾಗ್ಯ. ನಮ್ಮ ಶರೀರ ಅನ್ನೋದು ನಾವು ಆತ್ಮಕ್ಕೆ ನಾವು ಅತಿ ಹೆಚ್ಚು ಬೆಲೆ ಕೊಡ್ಬೇಕು, ಓಕೆ. ಆದ್ರೆ ನಮ್ಮ ಶರೀರನೂ ಸಹ ಉತ್ತಮವಾಗಿ ನೋಡ್ಕೋಬೇಕು, ಆರೋಗ್ಯವಾಗಿ ನೋಡ್ಕೋಬೇಕು. ಅದು ಒಂದು ಮಹಾಭಾಗ್ಯ. ಮನುಷ್ಯನಿಗೆ ಮಾನಸಿಕ ಪ್ರಶಾಂತತೆಯು ಮಹಾಭಾಗ್ಯ. ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ನಮಗೆ ನೆಮ್ಮದಿ ಪ್ರಶಾಂತತೆಯಿಂದ ಇರ್ಬೇಕು, ಅದು ಒಂದು ಮಹಾಭಾಗ್ಯ ಅಂತ ಇಲ್ಲಿ ಸರ್ ಹೇಳ್ತಾ ಇದ್ದಾರೆ. ಅದೇ ರೀತಿ ಮನುಷ್ಯನಿಗೆ ಸಾಮಾಜಿಕವಾಗಿ ಶಾಸ್ತ್ರೀಯವಾಗಿ ಪ್ರಾಣ ಮಿತ್ರರಿರುವುದೇ ಮಹಾಭಾಗ್ಯ. ಸಾಮಾಜಿಕವಾಗಿ ಆಗಿರ್ಬೋದು, ಶಾಸ್ತ್ರೀಯವಾಗಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಪ್ರಾಣ ಮಿತ್ರ ಇರುವುದೇ ಒಂದು ಮಹಾಭಾಗ್ಯ. ನಾವುಗಳು ಇಲ್ಲೆಲ್ಲರೂ ಬಂದು ಸೇರಿದೀವಿ ಅಂದ್ರೆ ಇದು ಒಂದು ಮಹಾಭಾಗ್ಯನೇ. ಇದು ನಮಗೊಂದು ಮಹಾವತಾರ್ ಫೌಂಡೇಶನ್ ಎಂಬ ಒಂದು ನಮ್ಗೆ ಇಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಾವು ನೀವುಗಳೆಲ್ಲರೂ ಜೂಮ್ ವೇದಿಕೆಯಲ್ಲಿ ಪಾಲ್ಗೊಂಡಿದೀವಿ ಅಂದ್ರೆ ಇದು ಒಂದು ಸಹ ಮಹಾಭಾಗ್ಯನೇ ಅಂತ ಹೇಳ್ಬಹುದು ಮಾಸ್ಟರ್ಸ್. ಅದೇ ರೀತಿ ಮನುಷ್ಯನಿಗೆ ಆಹಾರದ ವಿಚಾರದಲ್ಲಿ 2 ವಿಧಗಳಿವೆ. ಒಂದು ದಿನವಾದರೂ 2 ಹೊತ್ತು ರುಚಿಕರವಾದ ತಿಂಡಿ ತಿನ್ನುವುದೇ ಮಹಾಭಾಗ್ಯ. 3 ಹೊತ್ತು ಊಟ ಮಾಡಿ ನಮ್ಮ ದೇಹದ ಒಳಗಿರುವಂತಹ ಮಿಷನ್ಗಳಿಗೆ ಅತಿ ಹೆಚ್ಚು ಕೆಲಸವನ್ನು ಕೊಡದೆ ಸ್ವಲ್ಪ ವಿಶ್ರಾಂತಿಯಿಂದ ಇರ್ಲಿಕ್ಕೆ ನಾವು ಅವಕಾಶ ಮಾಡ್ಬೇಕಂದ್ರೆ ರುಚಿಕರವಾಗಿ 2 ಹೊತ್ತು ತಿಂಡಿ ಅಥವಾ ಊಟವನ್ನು ಮಾಡಬೇಕು. ಅದು ಒಂದು ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಂಗನಾಥ್ ಗುರುಜಿಯವರು ಹೇಳ್ತಾ ಇರ್ತಾರೆ, ತಿಂಡಿ ಈ ಟೈಮಲ್ಲಿ ಮಾಡಿ, ಊಟ ಈ ಟೈಮಲ್ಲಿ ಮಾಡಿ, ಒಂದೊತ್ತು ಊಟವ ಉಪವಾಸ ಇರ್ಬೇಕು, ಆಗ ಮಾತ್ರ ನಮ್ಮ ಆರೋಗ್ಯ ಅನ್ನೋದು ಮಹಾಭಾಗ್ಯ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ವೇದಿಕೆಯಲ್ಲಿ. ಅದೇ ರೀತಿ ಸಹ ನಮ್ಮ ಪತ್ರಿಸರು ಅದೇ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ 2 ದಿನಗಳಿಗೆ 1 ದಿನವಾದ್ರೂ ಉಪವಾಸ ಮಾಡುವುದೇ ಮಹಾಭಾಗ್ಯ ಅಂತ ಹೇಳ್ತಿದ್ದಾರೆ. 2 ದಿನಕ್ಕೊಂದ್ಸತಿ ಆದ್ರೂ ಉಪವಾಸ ಮಾಡುವುದು ಮಹಾಭಾಗ್ಯ. ಮನುಷ್ಯನಿಗೆ ಕುಟುಂಬದಲ್ಲಿ ಪರಸ್ಪರ ಅನುಕೂಲ ದಾಂಪತ್ಯ ಇರುವುದೇ ಮಹಾಭಾಗ್ಯ. ಮನುಷ್ಯನಿಗೆ ಅಂದ್ರೆ ಕುಟುಂಬದಲ್ಲಿ ಒಂದು ಮನೆ ಅಂತಂದ್ಮೇಲೆ ಎಲ್ಲರೂ ಸದಸ್ಯರು ಇರ್ತಾರೆ. ಅತ್ತೆ ಮಾವ, ಮನೆ ಮಕ್ಕಳು, ಚಿಕ್ಕಮ್ಮಂದಿರು, ಚಿಕ್ಕಪ್ಪಂದಿರು, ಇನ್ನ ಹಲವಾರು ರಿಲೇಷನ್ಸ್ ಸಂಬಂಧಿಗಳು ಇರ್ತಾರೆ. ಅವರ ಜೊತೆಗೆ ಪರಸ್ಪರವಾಗಿ ಅನುಕೂಲವಾಗಿ ದಾಂಪತ್ಯ ಇರುವುದೇ ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿದ ಧನವೇ ಮಹಾಭಾಗ್ಯ. ಇಲ್ಲಿ ಕಷ್ಟಪಟ್ಟು ಅಂತಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಾವೆಲ್ಲ ಕೇಳ್ಕೊಂಡಿದೀವಿ. ಅದೇ ರೀತಿ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿದಂತ ಹಣ ಏನಿದೆಯೋ ಅದು ಒಂದು ಮಹಾಭಾಗ್ಯ ಅಂತ ಇಲ್ಲಿ ನಮ್ಮ ಪತ್ರಿ ಸರ್ ಹೇಳ್ತಾ ಇದ್ದಾರೆ. ಅದೇ ರೀತಿ ತನ್ನನ್ನು ತಾನು ನೋಡಿಕೊಂಡು ನಂತರ ಒಬ್ಬರಿಗಾದರೂ ದಿನನಿತ್ಯ ಸ್ವಲ್ಪ ಸಮಯವನ್ನು ಸ್ವಲ್ಪ ಶಕ್ತಿಯನ್ನು ಮೀಸಲು ಇಡಲಾಗುವುದೇ ಮಹಾಭಾಗ್ಯ ಅಂತ ಹೇಳ್ತಾರೆ ನೋಡು. ತನ್ನನ್ನು ತಾನು ನೋಡಿಕೊಂಡು, ನಮ್ಮನ್ನ ನಾವು ನೋಡಿಕೊಂಡು ಬೇರೊಬ್ಬರಿಗೂ ದಿನನಿತ್ಯ ಸ್ವಲ್ಪ ಸಮಯವನ್ನು ಯಾರಿಗಾದರೂ ಅವರನ್ನು ನೋಡೋದಾಗಿರ್ಬೋದು, ವಿಚಾರಿಸೋದಾಗಿರ್ಬೋದು. ಯಾವ ರೀತಿಯಪ್ಪ ಅಂದ್ರೆ ನಮ್ಗೆ ಈಗ ಆಧ್ಯಾತ್ಮಿಕಕ್ಕೆ ಬಂದಾಗ ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಬೇರೆ ಏನೋ ನಿಮ್ದು ಊಟ ಆಯ್ತಾ, ತಿಂಡಿ ಆಯ್ತಾ, ಈ ತರ ಎಲ್ಲ ಮಾತಾಡೋದನ್ನ ಬಿಟ್ಟು ಧ್ಯಾನ ಅನ್ನೋದು ಈ ತರ ಇದೆ, ಧ್ಯಾನ ಪರಿಚಯ ಮಾಡ್ಬೋದು ಆಗಿರ್ಬೋದು, ಧ್ಯಾನದಿಂದ ಏನ್ ಲಾಭ ಆಗಿದೆ, ಧ್ಯಾನದಿಂದ ನಮಗೆ ಏನು ಅನುಕೂಲವಾಗಿದೆ, ನನ್ನ ಆರೋಗ್ಯ ಹೀಗಿತ್ತು, ಧ್ಯಾನಕ್ಕೆ ಬಂದಿಂದ ನನ್ನ ಆರೋಗ್ಯ ಈ ತರ ಚೇತರಿಕೆಯಿಂದ ಇದೆ ಅಂತ ಹೇಳಿ ಈ ತರ ಮಾತಾಡುವುದು, ಸ್ವಲ್ಪ ಸಮಯವನ್ನು
ಸ್ವಲ್ಪ ಶಕ್ತಿಯನ್ನು ಮೀಸಲು ಇಡುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಿದ್ದಾರೆ. ಎಷ್ಟು ಕಷ್ಟಗಳು ಬಂದರೂ, ಆಪ್ತರು ಬಂದರೂ ಆಗಿಂದಾಗ ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಲಾಗುವುದೇ ಮಹಾಭಾಗ್ಯ. ಎಷ್ಟೋ ಕಷ್ಟಗಳು ಬಂದರು, ಆಪ್ತರು ಬಂದರು, ಆಗಿಂದಾಗಲೇ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಮತ್ತೆ ಅದೇ ರೀತಿ ನಾವು ಏನ್ ಮಾಡ್ತಾ ಇದ್ದೀವಿ, ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ನಿಲ್ಲುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಿದ್ದಾರೆ. ಮನೆಯ ಆವರಣದಲ್ಲಿ ಬಗೆಯ ಬಗೆಯ ಗಿಡ ಮರಗಳನ್ನು ಬೆಳೆಸಲಾಗುವುದೇ ಒಂದು ಮಹಾಭಾಗ್ಯ. ಈಗಿನ ಎಲ್ಲ ವಾತಾವರಣದಲ್ಲಿ ನೋಡ್ಬೇಕಂದ್ರೆ ಮನೆ ಕಟ್ತಾರೆ, ಒಂದು ರೋಡ್ ತನಕ ಮನೆ ಬಂದಿರುತ್ತೆ, ಸುತ್ತಮುತ್ತ ಎಲ್ಲ ಫುಲ್ ಕವರ್ ಆಗಿರುತ್ತೆ. ನಾವ್ ರೂಮ್ ಇಷ್ಟು ದೊಡ್ಡದಿರ್ಬೇಕು, ಅಡಿಗೆ ಮನೆ ಇಷ್ಟು ದೊಡ್ಡದಿರ್ಬೇಕು, ಇಷ್ಟು ದೊಡ್ಡದಿರ್ಬೇಕಂತ ಬರೀ ಇದೇ ರೀತಿ ಯೋಚನೆಗಳಿರ್ತವೆ. ಯಾರಿಗೇ ಆಗ್ಲಿ ಸ್ವಲ್ಪ ಜಾಗನಾರ ಉಳಿಸ್ಕೊಂಡ್ಬಿಟ್ಟು ಗಿಡ ನೆಡ್ಬೇಕನ್ನೋದಂತ ಥಾಟೇ ಬರೋದಿಲ್ಲ. ಹಾಗಾಗಿ ಮನೆಯ ಮುಂದೆ ಆಗಿರ್ಬೋದು, ಅಕ್ಕಪಕ್ಕ ಆಗಿರ್ಬೋದು, ಒಂದು ಗಿಡಗಳನ್ನು ನೆಡುವುದು ಒಂದು ಮಹಾಭಾಗ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವೆಲ್ಲರ ಆಧ್ಯಾತ್ಮಿಕ ಬಂದಿದ್ದೀವಿ, ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಹೇಳ್ತಾ ಇರ್ತಾರೆ, ಯಾವ್ದಾರ ಒಂದು ಫಂಕ್ಷನ್ ಆಗಿರ್ಬೋದು, ಅಂತ ಫಂಕ್ಷನ್ ಅಲ್ಲಿ ಏನೋ ಒಂದು ಬಟ್ಟೆ ಬರೀ ಏನೋ ಒಂದು ಕೊಡೋದು ಬದಲು ಧ್ಯಾನ ತಾಂಬೂಲವನ್ನು ಪುಸ್ತಕವನ್ನು ಕೊಡಿ, ಧ್ಯಾನ ಪರಿಚಯ ಮಾಡ್ದಂಗ ಆಗುತ್ತೆ, ಪ್ರಚಾರ ಮಾಡ್ದಂಗ ಆಗುತ್ತೆ. ಅದೇ ರೀತಿ ಒಂದು ಗಿಡವನ್ನು ಕೊಡೋದ್ರಿಂದ ಅದು ಬೆಳೆಸ್ಲಿಕ್ಕೆ, ಅವರು ನೆಡ್ಲಿಕ್ಕೆ ಅವ್ರಿಗೊಂದು ಅವಕಾಶ ಆದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಅದೇ ರೀತಿ ಮನೆಯ ಆವರಣದಲ್ಲಿ ಬಗೆ ಬಗೆಯ ಗಿಡಗಳನ್ನು ಮರಗಳನ್ನು ಬೆಳೆಸುವುದೇ ಒಂದು ಮಹಾಭಾಗ್ಯ. ಅದರಿಂದ ಎಷ್ಟು ಶುದ್ಧವಾದ ಗಾಳಿ ಸಿಗುತ್ತೆ. ಮನುಷ್ಯರು ಯಾವುದೇ ಒಬ್ರಿಗೆ ಆಗ್ಲಿ ಕೆಟ್ಟದ್ದು ಬಯಸಬಹುದು ಅಥವಾ ಒಳ್ಳೆದನ್ನು ಬಯಸ್ತಿರ್ತಾರೆ, ಆದ್ರೆ ಪ್ರಕೃತಿ ಮಾತೆ ಅನ್ನೋದು ಎಲ್ಲರಿಗೂ ಒಂದೇ ಗಾಳಿ ಕೊಡ್ತಾ ಇರುತ್ತೆ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ತುಂಬಾನೇ ಕಡಿಮೆ ಅಂತ ನಾನು ಹೇಳ್ತಾ ಇರ್ತೀನಿ ಮಾಸ್ಟರ್ಸ್. ಅದೇ ರೀತಿ ಬಗೆಯ ಬಗೆಯ ಪ್ರಾಣಿ ಪಕ್ಷಿಗಳನ್ನು ಪೋಷಿಸುತ್ತಾ ಅವುಗಳನ್ನು ಸದಾ ಸಂರಕ್ಷಣೆ ಮಾಡಲಾಗುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಿರ್ತಾರೆ ನೋಡಿ ಮಾಸ್ಟರ್ಸ್. ಬೇಸಿಗೆ ಕಾಲ ಬಂತು, ಎಲ್ಲೆಲ್ಲೂ ನೀರುಗಳು ಸಹ ಪರದಾಟ ಆಗಿರುತ್ತೆ, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರುಗಳು ಸಹ ಸಿಗದೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಎಲ್ಲೋ ಒಂದ್ ಕಡೆಗೆ ಒಂದು ಬೌಲಲ್ಲಿ ನೀರು ಹೊಡೆದ್ರಾಗಿರ್ಬೋದು, ಒಂದು ಕಾಳು ಕಡಿಗಳನ್ನ ಹಾಕೋದ್ರಿಂದ ಅವಕ್ಕೆ ಒಂದು ಸಹಾಯ ಆಗುತ್ತೆ. ಹಾಗಾಗಿ ಬಗೆ ಬಗೆಯ ಪ್ರಾಣಿ ಪಕ್ಷಿಗಳನ್ನು ಪೋಷಿಸುತ್ತಾ ಅವುಗಳನ್ನು ಒಂದು ಕಟ್ಟಿ ಹಾಕಿ ಅವ್ರನ್ನ ಹಿಂಸೆ ಪಡಬಾರ್ದು ಮಾಸ್ಟರ್ಸ್. ನಾವು ಅವಕ್ಕೆ ಏನ್ ಆಹಾರ ಕೊಡ್ಬೇಕು, ಇಡ್ಬೇಕು, ತಗೊಳ್ತವೆ, ಮುಂದೆ ಹೋಗ್ತಾ ಇರ್ತವೆ. ಅದೇ ರೀತಿ ನೀರನ್ನ ಇಡ್ಬೇಕು, ಕುಡಿಬೇಕು, ಮತ್ತೆ ಮುಂದೆ ಅವರು ಪ್ರಶಾಂತವಾಗಿ ಅವ್ರ ಹಾರಾಡಕ್ಕೆ ಜೀವಿಸ್ಲಿಕ್ಕೆ ನಾವು ಬಿಡ್ಬೇಕು. ಅದ್ ಬಿಟ್ಟು ಮನೆಯಲ್ಲಿ ಕಟ್ಟಿ ಹಾಕಿ ಅವ್ರಿಗೆ ಹಿಂಸೆ ಕೊಡಬಾರ್ದು ಮಾಸ್ಟರ್ಸ್. ಅದೇ ರೀತಿ ಅವನ್ನೆಲ್ಲವನ್ನು ಪೋಷಿಸುವುದು ಒಂದು ಮಹಾಭಾಗ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸುತ್ತಮುತ್ತ ಇರುವ ವಾತಾವರಣವನ್ನು ಕಲುಷಿತ ಮಾಡದೆ ಇಡಲಾಗುವುದೇ ಮಹಾಭಾಗ್ಯ. ನಮ್ಮ ಮನೆ ಸುತ್ತಮುತ್ತ ಆಗಿರ್ಬೋದು, ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲೆಲ್ಲ ಒಂದು ದೇವಸ್ಥಾನ ಅಂತಂದ್ಮೇಲೆ ಎಲ್ಲೋ ಒಂದು ಪ್ರಸಾದ ಕೊಟ್ಟಿರ್ತಾರೆ, ಬಾಳೆಹಣ್ಣು ತಿಂತಿರ್ತೀವಿ, ಆ ಬಾಳೆಹಣ್ಣು ಅಲ್ಲೇದಲ್ಲೇ ಬಿಸಾಕ್ಬಿಡ್ತಾರೆ, ಬೇರೆ ಒಬ್ರಿಗೆ ಯಾರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಜ್ಞಾನ ಇರಲ್ಲ. ನಾನಂತೂ ಎಲ್ಲರ ದೇವಸ್ಥಾನಕ್ಕೆ ಹೋದೆ ಅಂದ್ರೆ ಬಾಳೆಹಣ್ಣು ಸಿಪ್ಪೆಗಳು ಅಲ್ಲಿ ಇಲ್ಲಿ ಬಿದ್ದಿರ್ತಾವನ್ನೆಲ್ಲ ತೆಗೆದ್ಬಿಟ್ಟು ಸೈಡಿಗೆ, ಯಾರಿಗೂ ಅಪಾಯ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು ಅಂತೇಳಿ ಪಕ್ಕಕ್ಕೆ ಇಡುವಂತ ಒಂದು ಪ್ರಯತ್ನನ ನಾನು ಮಾಡ್ತಾ ಇರ್ತೀನಿ. ಅದೇ ರೋಡಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ, ಮುಳ್ಳುಗಳಾಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಎಲ್ಲ ಒಂದು ಇರ್ತಾ ಇರುತ್ತೆ, ಅದನ್ನ ನೋಡ್ಕೊಂಡ್ಬಿಟ್ಟು ಹೋಗೋರು ಇರ್ತಾರೆ, ಅದೇ ರೀತಿ ಪಕ್ಕಕ್ಕೆ ಇಡುವವರು ಇರ್ತಾರೆ, ಎರಡು ತರದ ಜನಗಳು ಇರ್ತಾರೆ. ಅದನ್ನೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅಂತೇಳಿ ಅವನ್ನ ಪಕ್ಕಕ್ಕೆ ಇಡುವಂತ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿ ಸುತ್ತಮುತ್ತ ಇರುವ ವಾತಾವರಣವನ್ನು ಯಾವುದೇ ರೀತಿ ನಾವು ಕಲುಷಿತ ಮಾಡಬಾರ್ದು ಅಂತ ಇಲ್ಲಿ ಕಲುಷಿತ ಮಾಡದೆ ಇರುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ದಿನವೆಲ್ಲ ಕಷ್ಟಪಟ್ಟು ನಂತರ ಕೆಲವು ಗಂಟೆಗಳಾದರೂ ಸುಖವಾಗಿ ನಿದ್ದೆ ಮಾಡಲಾಗುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಿರ್ತಾರೆ ನೋಡಿ ಮಾಸ್ಟರ್. ಗೃಹಿಣಿಯರಿಗಂತೂ ಹೇಳದೆ ಬೇಡ ಈ ಮಾತು. ನಾವೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ್ಸ ಅದು ಇದು ಅಂತೇಳಿ ಬ್ಯುಸಿ ಇರ್ತೀವಿ. ಈ ಆಧ್ಯಾತ್ಮಿಕ ಒಂದು ದಾರಿ ಬಂದಾಗ ನಮಗೆ ವಿಶ್ರಾಂತಿ ಸಿಗುವುದೇ ಧ್ಯಾನದಲ್ಲಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಧ್ಯಾನ ಅನ್ನೋದೇ ಗೊತ್ತಿಲ್ದಾಗ ಸುಮ್ನೆ ಮಲಗ್ಬಿಡ್ತಿದ್ವಿ ಆರಾಮಾಗಿ. ನೆಕ್ಸ್ಟ್ ಎದ್ದಾಗ ಸ್ವಲ್ಪ ಹೊತ್ತು ರಿಲೀಫ್ ಆಗ್ತಿತ್ತು, ಮತ್ತೆ ರೀತಿ ಯಾವ ರೀತಿ ಅಂದ್ರೆ ಅದೇ ರೀತಿ ಪೈನ್ಗಳು ಇರ್ತಿತ್ತು. ಬಟ್ ಇವಾಗ ಹಂಗಲ್ಲ, ಎಷ್ಟು ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊಂಡು ಹಾಗೆ ರೆಸ್ಟ್ ಮಾಡ್ಕೊಂಡ್ಬಿಟ್ಟು ಎದ್ದಾಗ ತುಂಬಾ ಫ್ರೆಶ್ ಆಗಿ ಆರಾಮಾಗಿ ಖುಷಿಯಿಂದ ದಿನನಿತ್ಯದ ದಿನಗಳನ್ನು ನಾವು ಕಳಿತಾ ಇದ್ದೀವಿ ಅಂತ ಹೇಳ್ಕನಕ್ಕೆ ಖುಷಿ ಆಗುತ್ತೆ. ಅದೇ ರೀತಿ ದಿನವೆಲ್ಲ ಕಷ್ಟಪಟ್ಟು ನಂತರ ಕೆಲಸವನ್ನು ಮಾಡಿದಾಗ ದೇಹಕ್ಕೆ ನಾವು ಸ್ವಲ್ಪ ವಿಶ್ರಾಂತಿಯನ್ನ ಕೊಡ್ಬೇಕು. ಅದೇ ರೀತಿ ಪ್ರತಿದಿನ ಒಂದು ಹೊಸ ವಿದ್ಯೆಯನ್ನು ಒಂದು ಹೊಸ ಕಲೆಯನ್ನು
ಸ್ವಲ್ಪವಾದರೂ ಅಭ್ಯಾಸ ಮಾಡಲಾಗುವುದೇ ಮಹಾಭಾಗ್ಯ. ಪ್ರತಿ ಕ್ಷಣನೂ ಒಬ್ಬೊಬ್ರು ಎಲ್ಲರ ಕಡೆ ಇದ್ದನ್ನು ಕಲಿಯೋದಾಗಿರುತ್ತೆ, ನಾವು ಇನ್ನೊಬ್ಬರಿಗೆ ಕಲಿಸೋದಾಗಿರುತ್ತೆ, ಅವರಿಂದ ನಾವು ಕಲಿಯೋದಾಗಿರುತ್ತೆ. ಪ್ರತಿ ಒಂದು ಕ್ಷಣದಲ್ಲಿನೂ ಒಂದೊಂದು ಹೊಸ ಹೊಸದನ್ನ ನಾವು ಕಲಿತಾನೆ ಇರ್ತೇವಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಕಲಿಯುವುದು ಒಂದು ಅಭ್ಯಾಸ, ಮಾಡಲಾಗುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಾರೆ. ಎಲ್ಲವೂ ನನಗೆ ಗೊತ್ತಿದೆ ಅನ್ನೋದು ಅಲ್ಲ, ಎಲ್ಲವೂ ಅವರಿದ್ದ ತಿಳಿತಿದೀನಿ ಅಂತ ಅದೂನು ಅಲ್ಲ. ನನ್ನಿದ್ದ ಇನ್ನೊಬ್ರಿಗೆ ತಿಳಿಬಹುದು, ಅವರಿದ್ದ ನಾವು ತೆಗೆದುಕೊಳ್ಳಬಹುದು. ಇವನ್ನೆಲ್ಲವನ್ನು ಮಾಡಲಾಗುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಿದ್ರೆ. ಆದಷ್ಟು ಹೆಚ್ಚು ಸಮಯ ಪ್ರತಿದಿನ ಒಳ್ಳೆಯ ಸುಮಧುರ ಸಂಗೀತವನ್ನು ಕೇಳಲಾಗುವುದೇ ಮಹಾಭಾಗ್ಯ. ನೋಡಿ, ಮಹಾತಾರ್ ಫೌಂಡೇಶನ್ ಅವರು ನಮ್ಗೆ ಇದನ್ನು ಸಹ ಕಲ್ಪಿಸಿಕೊಟ್ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನೋಡಿ, ಸಂಗೀತವನ್ನು ಸಹ ಧ್ಯಾನದ ಮೂಲಕ ನಮ್ಗೆ ಸಂಗೀತನೂ ಸಹ ಸಿಗ್ತಾ ಇದೆ. ಸಂಗೀತವನ್ನ ಆಲಿಸ್ಕೊಂತ ಆರಾಮಾಗಿ ಹಾಯಾಗಿ ನಾವು ಉಸಿರಿನ ಕಡೆಗೆ ಗಮನ ಕೊಟ್ಕಂತ ಇದ್ರೆ ಆ ಧ್ಯಾನ ಮಾಡಿದ್ದು ಟೈಮೇ ಗೊತ್ತಾಗೋದಿಲ್ಲ. ಅಂತ ಅದ್ಭುತವಾದ ಅವಕಾಶನೂ ಸಹ ನಮಗೆ ಕಲ್ಪಿಸಿಕೊಟ್ಬಿಟ್ಟಿದ್ದಾರೆ. ಆದಷ್ಟು ಹೆಚ್ಚಾಗಿ ಸಮಯವನ್ನು ನಾವು ಸಂಗೀತದಿಂದ, ಮಧುರವಾದ ಸಂಗೀತದಿಂದ ಕೇಳಿಸ್ಕೊಂತ ಇರುವುದೇ ಒಂದು ಮಹಾ ಭಾಗ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆಯ ಸುಮಧುರ ಸಂಗೀತವನ್ನು ಕೇಳಿ ಮೈ ಮರೆತು ಆಗಾಗ ನೃತ್ಯವನ್ನು ಮಾಡಲಾಗುವುದು ಮಹಾಭಾಗ್ಯ ಅಂತ ಹೇಳ್ತಾರೆ. ಬೆಳಗಿನ ಸಮಯದಲ್ಲಿ ಒಂದಷ್ಟು ನಿಮಿಷಗಳ ಕಾಲ ನಮ್ಮ ನಾಗರಾಜ್ ಗುರೂಜಿಯವರು ಹಾಡುಗಳನ್ನ ಹಾಕಿ ಡ್ಯಾನ್ಸ್ ಮಾಡಿಸ್ತಿದ್ರು. ಅದನ್ನು ಸಹ ನಾವು ಭಾಗಿಯಾಗುತ್ತಿದ್ವಿ. ಎಲ್ಲರೂ ಮೈ ಮರೆತು, ಯಾರು ಹಿರಿಯರಲ್ಲ ಕಿರಿಯರಲ್ಲ, ನಮ್ಮ ರಂಗರಾಜ್ ಸರ್ ಸಹ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ರು, ನೃತ್ಯವನ್ನ ಮಾಡ್ತಿದ್ರು. ಅವ್ರಿಗೆ ಗೊತ್ತಿರುವಂತಹ ಡ್ಯಾನ್ಸ್, ಅವ್ರಿಗೆ ಗೊತ್ತಿರುವಂತ ಸ್ಟೆಪ್ಗಳನ್ನ ಹಾಕಿ ಅಲ್ಲಿ ನೃತ್ಯವನ್ನು ಮಾಡ್ತಾ ಇದ್ರು. ಅಂತ ವೇದಿಕೆ ಇಲ್ಲು ಮಹಾತಾರ್ ಫೌಂಡೇಶನ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಮಾಸ್ಟರ್ಸ್ ನಮ್ಗೆಲ್ಲರಿಗೂ. ದಿನಕ್ಕೊಂದು ಆಟ ಎಲ್ಲರ ಜೊತೆ ಸೇರಿ ಆಡಲಾಗುವುದೇ ಮಹಾಭಾಗ್ಯ. ನೋಡಿ, ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರಂದ್ರೆ ಅವ್ರ ಜೊತೆಗೆ ಸೇರಿ ಆಟ ಆಡ್ಬೇಕು, ಮಾಡ್ಬೇಕು, ಓಡ್ಬೇಕು, ಓದ್ಬೇಕು. ದಿನಕ್ಕೊಂದು ಆಟ ಆದರೂ ಎಲ್ಲರ ಜೊತೆ ಸೇರಿ ಆಡಲಾಗುವುದೇ ಮಹಾಭಾಗ್ಯ ಅಂತ ಹೇಳ್ತಾರೆ. ದಿನದಲ್ಲಿ 1 ಗಂಟೆಯಾದರೂ ಸಜ್ಜನರ ಜೊತೆ ಸೇರಿ ಒಳ್ಳೆಯ ಮಾತುಕತೆಯನ್ನು ಹಾಡೋದಾಗಿರ್ಬೋದು, ಒಳ್ಳೆಯ ಮಾತುಗಳನ್ನು, ವಿಚಾರಗಳನ್ನು ತಿಳಿಸೋದಾಗಿರ್ಬೋದು, ತಿಳಿದುಕೊಳ್ಳುವುದಾಗಿರ್ಬೋದು, ಇದು ಒಂದು ಮಹಾಭಾಗ್ಯ ಅಂತ ಹೇಳ್ತಾರೆ. ಅದನ್ನೂ ಸಹ ನಮ್ಮ ಮಹಾತಾರ್ ಫೌಂಡೇಶನ್ ಅಲ್ಲಿ ಸಿಗ್ತಾ ಇದೆ. ಸಜ್ಜನ ಸಾಂಗತ್ಯ ಸಿಗ್ತದೆ, ಸ್ವ ಅಧ್ಯಾಯ ಸಿಗ್ತದೆ. ಇನ್ನೇನ್ ಬೇಕು ನಮ್ಗೆ ಎಲ್ರಿಗೂನು, ಅಲ್ವಾ ಮಾಸ್ಟರ್ಸ್? ಅದೇ ರೀತಿ ದಿನದಲ್ಲಿ 1 ಗಂಟೆಯಾದರೂ ಮೌನವಾಗಿರುವುದೇ ಮಹಾಭಾಗ್ಯ. ಮೌನವಾಗಿರುವುದು ತುಂಬಾನೇ ಮುಖ್ಯ ಮಾಸ್ಟರ್ಸ್. ಯಾವಾಗ ನೋಡಿದ್ರು ನಮ್ಮ ಬಾಯಿಗೆ ಕೆಲಸ ಕೊಡ್ತಾ ಇದ್ರೆ ಬಾಯಿಗೆ ರೋಸ್ಗೆ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಮಯನಾದರೂ ರೆಸ್ಟ್ ಅನ್ನೋದು ಬೇಕು, ಮೌನವಾಗಿ ಇರ್ಬೇಕು ನಾವು. ಮೌನ ಅಂದ್ರೆ ಮಾತಿನಲ್ಲಿ ಅಷ್ಟೇ ಮೌನ ಆಗಿರ್ಬಾರ್ದು ಮಾಸ್ಟರ್ಸ್, ನಮ್ಮ ಒಳಗಿನಿಂದನೂ ಫುಲ್ ಮೌನ ಅನ್ನೋದೇ ಇರ್ಬೇಕು. ಮಾತಾಡದೆ ಒಳ ನೋಡಿದ್ರೆ ಏನಾದ್ರೂ ಗುಣ ಅಂತ ಅನ್ನೋದು ಅಲ್ಲ ಮಾಸ್ಟರ್ಸ್. ಇದು ಒಳಗಿಂದನೂ ಸಹ ಮೌನವಾಗಿ ಇರ್ಬೇಕು ನಾವು. ಅದೇ ರೀತಿ ಇದು ಒಂದು ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಕಲಿತುಕೊಂಡಿರುವ ವಿದ್ಯೆಗಳನ್ನು, ಕಲೆಗಳನ್ನು ಇತರರಿಗೆ ಹೇಳಿಕೊಡುವುದೇ ಮಹಾಭಾಗ್ಯ. ನಾವೆಲ್ಲರೂ ಇವಾಗ ಧ್ಯಾನಕ್ಕೆ ಬಂದ್ಬಿಟ್ಟಿದೀವಿ, ಗೊತ್ತಾಗ್ಬಿಟ್ಟಿದೆ ಧ್ಯಾನ ಅಂತಂದ್ರೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾವ್ ಕಲ್ತಿದೀವಿ, ನಮಗ್ ಒಳ್ಳೇದಾಗಿದೆ, ನಾವ್ ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತೇಳಿ ನಮ್ಮಲ್ಲೇ ಇಟ್ಕೋಬಾರ್ದು. ಅದನ್ನ ಏನ್ ಮಾಡ್ಬೇಕಂದ್ರೆ ಕಲಿತಿರುವಂತ ವಿದ್ಯೆಯನ್ನ ಅಲ್ಲಿ ಒಂದು ಸ್ವಾಮೂತ್ರದ ಚಿಕಿತ್ಸೆ ಆಗಿರ್ಬೋದು, ಮುದ್ರೆಗಳ ಬಗ್ಗೆ ಆಗಿರ್ಬೋದು, ಮನೆ ಮದ್ದುಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಮಾಹಿತಿ ಸಿಗುತ್ತಲ್ಲ ಮಾಸ್ಟರ್ಸ್. ಅದನ್ನ ಪ್ರತಿಯೊಬ್ಬರಿಗೂ ಒಂದು ಸ್ಟೇಟಸ್ ಹಾಕೋದಾಗಿರ್ಬಹುದು. ಒಂದಷ್ಟು ಜನ ಮಾಸ್ಟರ್ಸ್ಗೆ ಈ ಮೊಬೈಲ್ಗಳಲ್ಲಿ ಮೊಬೈಲ್ ಒಳ್ಳೇದಕ್ಕಿದೆ, ಕೆಟ್ಟದಕ್ಕಿದೆ. ಮೊಬೈಲ್ಗಳ ಮೂಲಕ ಅವರಿಗೆ ಒಂದು ಮೆಸೇಜ್ಗಳನ್ನ ರವಾನೆ ಮಾಡೋದಾಗಿರಬಹುದು. ಇವನ್ನೆಲ್ಲವನ್ನು ವಿದ್ಯೆಗಳನ್ನು ಕಲಿಸುವುದು, ಕಲೆಗಳನ್ನು ಇತರಿಗೆ ಹೇಳಿಕೊಳ್ಳುವುದು ಒಂದು ಮಹಾಭಾಗ್ಯ. ಹಾಗಾಗಿ ನಾವು ನಿಂತ ನೀರಾಗಬಾರದು, ಹರಿಯುವ ನೀರಾಗ್ಬೇಕು ಮಾಸ್ಟರ್ಸ್. ನಾವು ಏನ್ ಕಲ್ತಿದೀವೋ ಅದನ್ನ 4 ಜನಕ್ಕೆ ಹೇಳ್ತಾ ಹೋಗ್ಬೇಕು, ಪ್ರಚಾರವನ್ನು ಮಾಡ್ತಾ ಆಗಿರ್ಬೇಕು. ಹಾಗೆ ಪತ್ರಿ ಸರು ಯಾರಿಗೋ ಒಬ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಧ್ಯಾನ ಹೇಳ್ಕೊಡ್ಬೇಕಂದ್ರೆ ಇವಾಗೆಲ್ಲ ಮೊಬೈಲ್ಗಳು ಇದಾವೆ, ಬಸ್ಗಳು ಇದಾವೆ, ಎಲ್ಲ ಒಂದು ಉಪಯೋಗ ಇದೆ ನಮ್ಗೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ, ಎಲ್ಲ ಮಾಹಿತಿಗಳನ್ನ ತಿಳಿಸ್ಲಿಕ್ಕೆ. ಆದ್ರೆ ನಮ್ಮ ಪತ್ರಿಜಿ ಸರು ಯಾರು ಒಬ್ರಿಗೆ ಧ್ಯಾನ ಹೇಳ್ಕೊಡ್ಬೇಕಂತ ಹೇಳಿದ್ದಕ್ಕೆ 3 ಕಿಲೋಮೀಟರ್ ಏನೋ 4 ಕಿಲೋಮೀಟರ್ ಎಲ್ಲ ಒಂದ್ ಕಡೆ ಕೇಳಿದ್ದು ನೆನಪಿದೆ. ಸೈಕಲ್ ಅಲ್ಲಿ ಹೋಗಿ ಅವ್ರಿಗೆ ಧ್ಯಾನವನ್ನು ಹೇಳ್ಕೊಟ್ಟು ಬರ್ತಿದ್ರಂತೆ. ಬೆಳಗ್ಗೆ ಸಂಜೆ ಸೈಕಲ್ ಅಲ್ಲಿ ಹೋಗ್ಬಿಟ್ಟು ಧ್ಯಾನವನ್ನು ಹೇಳ್ಕೊಡ್ತಾರೆ. ಈಗಿನ ಯಾರಿಗಾರ ಹೇಳಿದ್ರೆ ಅಯ್ಯೋ ಅದೆಲ್ಲ ಯಾರಿಗ್ ಬೇಕು ಹೋಗು ಅಂತ ಹೇಳ್ತಿರ್ತೀವಿ.
ಆದ್ರೆ ಅಂತ ಗುರುಗಳು ನಮ್ಗಿಂತ ಎಲ್ಲ ಧ್ಯಾನವನ್ನು ಕೊಟ್ಟಿದ್ದಾರೆ. ನಿಮ್ಮೊಳಗೆ ನೀವು ಹೋಗ್ರಿ, ನಿಮಗೆ ನೀವೇ ಗುರು, ನಿಮಗೆ ನೀವೇ ಎಲ್ಲ, ಇನ್ಯಾರು ಇಲ್ಲ ಅಂತೇಳಿ ನಮ್ಮನ್ನ ಬಡದು ಎಚ್ಚರ ಮಾಡಿ ನಮ್ಮೊಳಗೆ ನಮ್ಗೆ ಹೋಗ್ಲಿಕ್ಕೆ ಧ್ಯಾನವನ್ನು, ಆನಾಪಾನ ಸತಿ ಎಂಬ ಧ್ಯಾನವನ್ನು ಪರಿಚಯ ಮಾಡಿಸ್ಕೊಡಿದ್ದಾರೆ. ಅವರು ದಿನನಿತ್ಯನು ಒಂದು ಕೃತಜ್ಞತೆ ಹೇಳ್ಬೇಕು ಮಾಸ್ಟರ್ಸ್ ನಾವು. ಅದೇ ರೀತಿ ಯಾವ ಮನುಷ್ಯನ ಜೊತೆಯಲ್ಲಾದರೂ ಕಣ್ಣಿನಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡಲಾಗುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಾರೆ ನೋಡಿ ಮಾಸ್ಟರ್ಸ್. ನಮ್ಮ ವೇದಿಕೆಯಲ್ಲಿ ಹಿರೇ ಮಾಸ್ಟರ್ಸ್ ಎಲ್ಲ ಬರ್ತಿರ್ತಾರೆ, ಅವರೆಲ್ಲ ಹೇಳ್ತಾರೆ ಹೈ ಹೈ ಕನೆಕ್ಟಿಂಗ್ ತುಂಬಾ ಇರ್ಬೇಕು. ಹಾಗಾಗಿ ಎಲ್ರು ಪ್ರತಿಯೊಬ್ಬ ಮಾಸ್ಟರ್ಸ್ನು ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ರು ಹೇಳ್ತಿರ್ತಾರೆ ನೋಡಿ. ಪತ್ರಿ ಸರ್ ಅದನ್ನ ಹೇಳ್ತಾರೆ, ಅದು ಒಂದು ಮಹಾಭಾಗ್ಯ ಅಂತ ಹೇಳ್ತಿದ್ದಾರೆ. ಏನಿದು ಯಾವ ಮನುಷ್ಯನ ಜೊತೆಯಲ್ಲಾದರೂ ಕಣ್ಣಿನಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡಲಾಗುವುದೇ ಮಹಾಭಾಗ್ಯ. ಪತ್ರಿಸರು ಹೇಳ್ತಾ ಇದ್ರಂತೆ, ಹಿಂಗೇನಾರು ಒಂದು ಫಂಕ್ಷನ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಕಣ್ಣಿನಲ್ಲೇ ಅವ್ರು ಏನು ಎತ್ತ ಅಂತ ಹೇಳಿ ಅವ್ರ ಕಣ್ಣುಗಳನ್ನು ನೋಡಿ ಮೂಲಕನ ಅವ್ರು ಏನು ಎತ್ತ ಅಂತ ಹೇಳುವಂತ ಜ್ಞಾನ ಪತ್ರಿಸರ್ಗಿತ್ತಂತೆ ಮಾಸ್ಟರ್ಸ್. ಅದೇ ರೀತಿ ಅದಕ್ಕೋಸ್ಕರನೇ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳೋದು, ವಿಡಿಯೋ ಆಫ್ ಮಾಡ್ಕೋಬೇಡಿ, ವಿಡಿಯೋ ಆನ್ ಮಾಡ್ಕೊಳ್ರಿ, ಬೇಗ ನೀವು ಕನೆಕ್ಟ್ ಆಗ್ತೀರಾ ಅಂತಂದ್ ಹೇಳ್ಬಿಟ್ಟು ಮಾಸ್ಟರ್ಸ್. ಇದು ಒಂದು ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮನೆಯಲ್ಲಿ ಶುಚಿಯಾಗಿ ಇಡಲಾಗುವುದೇ ಒಂದು ಮಹಾಭಾಗ್ಯ. ನಮ್ಮ ಮನೆ ಕೆಲಸ ಆಗಿರ್ಬೋದು ಮಾಸ್ಟರ್ಸ್, ಮನೆಯನ್ನು ಶುಚಿಯಾಗಿ ಇಟ್ಕೊಳ್ಳೋದು ಅದು ಒಂದು ಮಹಾಭಾಗ್ಯನೇ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಧರಿಸಿದ ದೇಹವನ್ನು ಪ್ರತಿನಿತ್ಯ ಫಳಫಳ ಹೊಳೆಯುವ ಹಾಗೆ ಇಡಲಾಗುವುದೇ ಮಹಾಭಾಗ್ಯ. ಈ ದೇಹಕ್ಕೆ ಮಾತ್ರ ಸ್ನಾನ, ಆತ್ಮಕ್ಕೆ ಯಾವುದೇ ರೀತಿ ಸ್ನಾನ ಇಲ್ಲ ಮಾಸ್ಟರ್ಸ್. ಅದೇ ರೀತಿ ಪ್ರತಿನಿತ್ಯ ಸ್ನಾನವನ್ನು ಮಾಡ್ಕೊಂಡ್ಬಿಟ್ಟು ಪ್ರತಿನಿತ್ಯ ಫಳಫಳ ಹೊಳೆಯುವ ಹಾಗೆ ಇಡಲಾಗುವುದೇ ಅದು ಒಂದು ಮಹಾಭಾಗ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರತಿಯೊಂದು ಸೂರ್ಯೋದಯವನ್ನು ಪ್ರತಿ ಸೂರ್ಯ ಅಸ್ತವನ್ನು ಪ್ರಶಾಂತವಾಗಿ ವೀಕ್ಷಿಸಲಾಗುವುದೇ ಮಹಾಭಾಗ್ಯ. ಸೂರ್ಯ ಹುಟ್ಟುವ ಮುಂಚೆ ಎದ್ದೇಳ್ಬೇಕು ಅಂತ ಹೇಳ್ತಿರ್ತಾರೆ ನೋಡಿ, ನಮ್ಮ ಹಿರಿಯರೆಲ್ಲರೂ ಹೇಳ್ತಾ ಇರ್ತಿದ್ರು. ಆ ಹುಟ್ಟುವಕ್ಕಿಂತ ಮುಂಚೆನೆ ಎದ್ಬಿಟ್ಟು ಆಕ್ಟಿವ್ ಆಗಿರ್ತೀವಿ ಅವತ್ತಿನ ದಿನ ಎಲ್ಲ. ಅದು ಒಂದು ನೋಡುವುದು ಸೂಕ್ಷ್ಮ ಕಣ್ಣಿನಿಂದ ನಿಧಾನವಾಗಿ ಅದನ್ನ ಅಬ್ಸರ್ವ್ ಮಾಡ್ತಿರ್ತೀವಿ, ನಿಧಾನವಾಗಿ ಗಮನಿಸ್ತಿರ್ತೀವಲ್ಲ, ಅದು ಒಂದು ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ ನೋಡಿ ಮಾಸ್ಟರ್ಸ್. ಇಲ್ಲಿ ಇಷ್ಟು ಮಹಾಭಾಗ್ಯದ ಬಗ್ಗೆ ನನಗೆ ಒಂದಷ್ಟು ಮಾಹಿತಿಗಳನ್ನ ಹೇಳಲಿಕ್ಕೆ ನೀವೆಲ್ಲರೂ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ಮಾಸ್ಟರ್ಸ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇಷ್ಟೊತ್ತು ನಿಮ್ಗೆಲ್ಲಾ ಕೇಳಿದೀರಾ, ನಿಮ್ಗೂ ಸಹ ಒಂದು ಕೃತಜ್ಞತೆಗಳು. ನನಗೆ ಈ ಪುಸ್ತಕ ಸಿಕ್ಕಿದೆ, ಧ್ಯಾನ ಕಸ್ತೂರಿ ಎಂಬ ಪುಸ್ತಕ 2011ರಲ್ಲಿ ಸಿಕ್ಕಿರುವಂತ ಧ್ಯಾನ ಪುಸ್ತಕ. ಈ ಪುಸ್ತಕ ನನಗೆ ಎಲ್ಲಿ ಸಿಕ್ಕಿತ್ತಪ್ಪ ಅಂದ್ರೆ, ದಾವಣಗೆರೆಯಲ್ಲಿ ಯಾರು ಪ್ರೇಮ್ನಾಥ್ ಸರ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ಹೋದಾಗ ಈ ಪುಸ್ತಕವನ್ನು ಪ್ರತಿಯೊಬ್ಬರಿಗೂ, ಇದೇ ಪುಸ್ತಕ ಅಂತಲ್ಲ, ಪ್ರತಿಯೊಬ್ಬರಿಗೂ ಬೇರೆ 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 ಪುಸ್ತಕಗಳು ಹೋಗಿತ್ತು. ಬಟ್ ನನಗೆ ಈ ಪುಸ್ತಕ ದೊರಕಿತ್ತು. ಮಾಹಿತಿ ತುಂಬಾ ಚೆನ್ನಾಗಿತ್ತು, ತಿಳ್ಕೊಳ್ಳೋಣ ಹೇಳೋಣ ಅಂತೇಳಿ ಒಂದಷ್ಟು ಹಾಗೆ ಓದ್ತಾ ಇರ್ಬೇಕಾದ್ರೆ ಈ ಪುಸ್ತಕದಲ್ಲಿ ಸಿಕ್ತು ಮಾಹಿತಿ. ಇಷ್ಟು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಧನ್ಯವಾದಗಳು ಮಾಸ್ಟರ್, ನನಗೆ ಅವಕಾಶ ಮಾಡಿಕೊಟ್ಟಿದ್ಕೆ. ಥ್ಯಾಂಕ್ ಯು.